ಕವಿದ ಕಥೆಯು ಅರಕದಿಂದ ಕಥೆಯು ನಾನು ಅದೇ ಪರಿಮಳ ಹಳೆದು. ಇವತ್ತಿನ ಸ್ಟೋರಿ ಟೈಮ್ ಈವ್ನಿಂಗ್ ಟೈಮ್ ಮಕ್ಕಳ. ಪ್ರಾಮಿಸ್. ಓ ಆಯ್ತು ಅಮ್ಮ, ನಾವು ಸಾಯಂಕಾಲದವರೆಗೂ ವೇಟ್ ಮಾಡ್ತೀವಿ. ಆದ್ರೆ ಸಾಯಂಕಾಲ ನೀವು ನಿಮ್ ಪ್ರಾಮಿಸ್ ನ ಪೂರ್ತಿ ಮಾಡ್ಲೇಬೇಕು. ನೀವು ಚಿಂತೆ ಮಾಡ್ಬೇಡಿ, ನಾನು ರಾಜ ವಿದ್ಯಾಧರ ತರ ಯಾವತ್ತೂ ಮಾಡಲ್ಲ. ಅವನ್ ಕೊಟ್ಟಿರೋ ಮಾತ್ನ ಉಳಿಸಕ್ಕಾಗ್ದೆ ಮುರಿದು ಹಾಕಿದ್ದ. ಹಾಗೆ ಏನ್ ಪ್ರಾಮಿಸ್ ಮಾಡಿದ ರಾಜ ವಿದ್ಯಾಧರ? ಅಮ್ಮ ಪ್ಲೀಸ್ ಹೇಳಿ, ನಮ್ಗೆ ಸಂಜೆವರೆಗೂ ವೇಟ್ ಮಾಡಕ್ ಆಗಲ್ಲ ಅಮ್ಮ. ಓ ಹೌದಾ, ಸರಿ ಸರಿ. A bag of words. ನಿಂತ್ಕೊಳ್ಳಿ ರಾಜ್ಕುಮಾರ. ಇಲ್ಲ, ನಾನ್ ರಾಜ್ಕುಮಾರಿ ಜೊತೆ ಮದುವೆ ಆಗೋದಿಲ್ಲ. ಪ್ರತಿಯೊಬ್ಬ ರಾಜಕುಮಾರರು ಹೀಗೆ ಓಡು ಹೋಗ್ತಾ ಇದ್ರೆ ನಾನು ನನ್ನ ರಾಜ್ಯನ ಬಿಟ್ಟು ಎಲ್ಲಾದ್ರೂ ದೇಶಾಂತರ ಹೊರಟೋಗ್ಬೇಕಾಗತ್ತೆ. ಇಲ್ಲ ಇಲ್ಲ ಅಪ್ಪಾಜಿ, ಹಾಗೆ ಹೇಳ್ಬೇಡಿ. ನಾನ್ ಮದ್ವೆ ಮಾಡ್ಕೋತೀನಿ. ಆದ್ರೆ ನಂದೊಂದು ಷರತ್ತಿದೆ. ಎಂತ ಷರತ್ತು? ಯಾವ ಹುಡ್ಗ ಈ ಮೊಲಗಳನ್ನ 1 ತಿಂಗಳವರೆಗೂ ಸರಿಯಾಗಿ ನೋಡ್ಕೋತಾನೋ ನಾನ್ ಅವನನ್ನೇ ಮದ್ವೆ ಮಾಡ್ಕೋತೀನಿ. ಕೇಳ್ರಪ್ಪೋ ಕೇಳಿ, ರಾಜಕುಮಾರಿ ಮೊಲನ ಯಾರು ತೊಂದರೆ ಆಗ್ದಂಗ್ ಸಾಕ್ತಾರೋ? ಆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಬೆಂಕಿ ತರ ಎಲ್ಲಾ ಕಡೆ ಹರಡ್ಬಿಡ್ತು. ಆ ಷರತ್ತನ್ನ ಪೂರ್ತಿ ಮಾಡೋದಿಕ್ಕೆ ತುಂಬಾ ರಾಜರು ಬಂದಿದ್ರು. ಇವ್ರಿಗೆ ಮೊಲಗಳನ್ನ ಕೊಡಿ. ಆ ಮೊಲಗಳು ಏನ್ ಮಾಡ್ತು ಅಂದ್ರೆ, ಬಂದಿರೋ ರಾಜರೆಲ್ಲ ಅವುಗಳಿಂದ ಬೇಜಾರಾಗಿ ಅಲ್ಲೇ ಬಿಟ್ಟು ಹೊರಟೋದ್ರು. ದೇಶ ವಿದೇಶಗಳಿಂದ ಹಲವಾರು ರಾಜಕುಮಾರರು ಬಂದ್ರು ಕೂಡ ಇಷ್ಟು ಚಿಕ್ಕ ಮೊಲಗಳನ್ನ ಸಂಭಾಳಿಸೋದಿಕ್ಕಾಗ್ಲಿಲ್ಲ. ನನಗಂತೂ ಗೊತ್ತಾಗ್ತಾ ಇಲ್ಲ ಇದನ್ನು ಯಾರಿಂದನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ. ಸುಂದರವಾಗಿದೆ. ಕ್ಷಮಿಸಿ ಮಹಾರಾಜ, ನಿಮ್ಮ ಷರತ್ತನ್ನ ನಾನ್ ಪೂರ್ತಿ ಮಾಡ್ತೀನಿ. ಒಬ್ಬ ಮಾಮೂಲಿ ಕುರಿ ಕಾಯೋನ? ಇಲ್ಲ ಇಲ್ಲ, ಒಂದು ವೇಳೆ ಇವನು ಷರತ್ತನ್ನ ಪೂರ್ತಿ ಮಾಡ್ಬಿಟ್ರೆ ಆಗ ನನ್ನ ಮಗಳು ಇವನ್ ಜೊತೆ ತನ್ನ ಪೂರ್ತಿ ಜೀವನನ ಕಳಿಬೇಕಾಗತ್ತೆ. ನಾನೀಗಾಗ್ಲೇ ಮಾತು ಕೊಟ್ಟಿರೋ ಪ್ರಕಾರ ಇವನ್ಗೆ ಮೊಲನ ಕೊಡ್ಲೇಬೇಕಾಗತ್ತೆ. ಹಾ, ರಾಜ್ಕುಮಾರಿ, ನಾನ್ ಯಾವತ್ತೂ ನಿಮ್ಮ ಮೊಲ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡೇ ಇಲ್ಲ. ಆ ಕುರಿ ಕಾಯೋನು ತನ್ನ ಕೊಳಲಿನ ನಾದದಿಂದ ಖಂಡಿತವಾಗ್ಲೂ ಏನೋ ಚಮತ್ಕಾರ ಮಾಡಿರ್ತಾನೆ. ಹೌದಾ? ಇದು ತುಂಬಾ ವಿಚಿತ್ರವಾದ ವಿಷಯ. ಸೇನಾಪತಿ ಮಾತನ್ನ ಕೇಳಿಸ್ಕೊಂಡು ಕದ್ದು ಮುಚ್ಚಿ ರಾಜ್ಕುಮಾರಿ ತಾರಾ ನೋಡೋದಿಕ್ಕೆ ಅಲ್ಲಿಗ್ ಬಂದಿದ್ಲು. ಅಲ್ಲಿ ತನ್ನ ಮೊಲಗಳು ಖುಷಿಯಾಗಿರೋದನ್ನ ನೋಡಿ ತನಗೆ ನಂಬಕ್ಕೆ ಆಗ್ಲಿಲ್ಲ. ಅದೇ ಸಮಯದಲ್ಲಿ ಕೀರ್ತಿ ರಾಜ್ಕುಮಾರಿನ ನೋಡ್ಬಿಡ್ತಾನೆ. ಅದಾದ್ಮೇಲೆ ಅವರಿಬ್ರು ಭೇಟಿ ಮಾಡ್ತಾರೆ. ಇದೇ ತರ ಅವರು ಪ್ರತಿದಿನ ಭೇಟಿಯಾಗೋದಿಕ್ಕೆ ಶುರು ಮಾಡ್ತಾರೆ. ಆ ವಿಷಯ ಮಹಾರಾಜನಿಗೆ ಗೊತ್ತಾಗಿದ್ ಕೂಡ್ಲೆ ಅವರು ತುಂಬಾ ಕೋಪಗೊಳ್ತಾರೆ. ಮತ್ತೆ ಕೀರ್ತಿ
ಆ ಷರತ್ತನ್ನ ಪೂರೈಸಕ್ಕಾಗದೇ ಇರೋ ಹಾಗೆ ಯೋಜನೆ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಎಂಥ ಚಮತ್ಕಾರ! ಈ ಮೊಲಗಳಂತೂ ಎಷ್ಟು ಅದ್ಭುತವಾಗಿವೆ. ಮಹಾರಾಜ, ನನ್ ಮಗಳಿಗೋಸ್ಕರ ಒಂದೆರಡು ಮೊಲಗಳನ್ನ ತಗೊಂಡು ಹೋಗ್ಬೋದಾ? ಇದರ ಬದಲಾಗಿ ನಾನು ನಿನಗೆ ಚಿನ್ನದ ನಾಣ್ಯಗಳನ್ನ ಕೊಡ್ತೇನೆ. ಹಾ ಖಂಡಿತವಾಗ್ಲು. ಆದ್ರೆ ಅದಕ್ಕೆ ಬದಲಾಗಿ ಚಿನ್ನದ ನಾಣ್ಯಗಳಲ್ಲ, ನನ್ನ ಕೆಲವು ಕೆಲಸಗಳು ಮಾಡ್ಬೇಕಾಗತ್ತೆ. ಅದೇನು ಅಂದ್ರೆ ಹೊಲ್ಸ್ ಬಟ್ಟೆಗಳನ್ನ ತೊಳಿಬೇಕಾಗತ್ತೆ, ಸ್ವಲ್ಪ ಮಾಲೀಶು ಕೂಡ ಮಾಡ್ಬೇಕಾಗತ್ತೆ, ನನ್ನ ಚಪ್ಪಲಿಗಳನ್ನ ಹೊಳೆಯೋ ಹಾಗೂ ಮಾಡ್ಬೇಕು. ನನ್ನನ್ನು ಯಾರು ನೋಡ್ತಿಲ್ಲ ತಾನೆ? ಅಷ್ಟಕ್ಕೂ ಈ ಕುರಿ ಕಾಯೋನ ಹತ್ರ ಎಷ್ಟು ಜೊತೆ ಬಟ್ಟೆ ಮತ್ತೆ ಚಪ್ಪಲಿ ಇರುತ್ತೆ. ನಾನ್ ಸಿದ್ಧ ಇದ್ದೀನಿ. ಅಯ್ಯೋ ದೇವ್ರೆ, ಇದೇನಪ್ಪ ಇಷ್ಟೊಂದು ಕೆಲ್ಸ? ಇಡೀ ಹಳ್ಳಿ ಕೆಲ್ಸನೆಲ್ಲ ನನ್ನ ಹತ್ರನೇ ಮಾಡ್ಸಿದ್ಯಲ್ಲಪ್ಪ. ಈಗ್ಲಾದ್ರೂ ನನ್ಗೆ ಮೊಲನ ಕೊಡ್ತೀಯಾ? ಹಾ ತಗೊಳ್ಳಿ. ಸಿಕ್ಬಿಡ್ತು. ಮಹಾರಾಜ, ಎಲ್ಲಿ ಆ ಮೊಲಗಳು? ಇಲ್ಲಿದೆ ನೋಡು. ವಾ ಮಹಾರಾಜ, ನೀವು ಮೊಲನಲ್ಲ, ನನ್ನ ಸಮಸ್ಯೆಗೆ ಪರಿಹಾರ ತಗೊಂಡ್ ಬಂದಿದ್ದೀರಾ. ಅಯ್ಯೋ ಅಯ್ಯೋ, ಇದೇನ್ ಮಾಡ್ಬಿಟ್ಟೆ ನೀನು? ನಿಂತ್ಕೋ. ನೀನಂತೂ ತುಂಬಾ ವಿಶೇಷವಾದವನು. ಮಹಾರಾಜ ನಿನ್ನ ಅರಮನೆ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ರು. ಈಗ ಮಹಾರಾಣಿ ಖೇದು ಮೊಲೆಗಳನ್ನ ತರದಕ್ಕೆ ಹೊರಡ್ತಾಳೆ. ಅರೆ ವಾ, ಎಷ್ಟು ಚೆನ್ನಾಗಿ ಕೊಳಲನ್ನ ನುಡಿಸ್ತೀಯಾ. ಮತ್ತೆ ಈ ಮೊಲಗಳಂತೂ ಎಷ್ಟು ಮುದ್ದಾಗಿವೆ. ಇವನ್ನ ನನ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಮನ್ಸ್ ಹೇಳ್ತಿದೆ. ಇದ್ರಲ್ಲಿ ಒಂದನ್ನ ನೀನ್ ನನಗ್ ಕೊಡ್ತೀಯಾ? ಖಂಡಿತ ಕೊಡ್ತೀನಿ, ಆದ್ರೆ ನನ್ನದೊಂದು ಷರ್ತಿದೆ. ನೀವು ನನ್ನ ಕೆಲವು ಕೆಲಸಗಳನ್ನ ಮಾಡಬೇಕು. ಇದು ನಂಗ್ ಮುಂಚೆನೆ ಗೊತ್ತಿತ್ತು. ಈ ಕೋಣೆ ಕಿಟಕಿ ಬಾಗಿಲುಗಳನ್ನೆಲ್ಲ ಇವಾಗ್ಲೇ ಮುಚ್ಚಿಬಿಡಿ. ಬೇಗ ಹೋಗಿ. ಶಬಾಷ್, ದೊಡ್ಡದಾಗಿ ಬಂದ್ಬಿಟ್ಟಿದ್ದ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ. ಇಲ್ಲಿ ನೋಡಿ, ಸಂಭ್ರಮದ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಅಯ್ಯೋ, ನೀವ್ ಯಾಕೆ ಕಿಟಕಿ ತೆಗೆದ್ರಿ? ಅಯ್ಯೋ. ಒಂದು ತಿಂಗಳ ನಂತರ ಮೊಲೆಗಳನ್ನ ತಗೊಂಡು ಕೀರ್ತಿ ರಾಜ್ಕುಮಾರಿನ ಪಡ್ಕೊಳ್ಳೋದಿಕ್ಕೆ ಅರಮನೆಗ್ ಬರ್ತಾನೆ. ಆ ಷರತ್ತು ಪೂರ್ತಿ ಆಗ್ಬಿಡತ್ತೆ ಅಂತ ಮಹಾರಾಣಿ ಖೇದು ಒಂದು ವಿಚಿತ್ರವಾದ ಷರತ್ತನ್ನ ಮಾಡ್ಲೇಬೇಕು ಅಂತ ಕೀರ್ತಿ ಮುಂದೆ ಇಡ್ತಾಳೆ. 3 ಚೀಲಗಳನ್ನ ತಗೊಂಡ್ ಬನ್ನಿ. ಇದನ್ನ ಯಾವುದೋ ವಸ್ತುಗಳಿಂದ ಅಲ್ಲ, ಬದ್ಲಿಗೆ ಇದನ್ನ ನಿನ್ನ ಶಬ್ದಗಳಿಂದ ತುಂಬಿಸ್ಬೇಕು. ನಿನ್ನಿಂದ ಅದು ಸಾಧ್ಯನಾ? ನಿಮ್ಮ ಅಪ್ಪಣೆ ಇದ್ರೆ ನಾನು ಖಂಡಿತ ಪ್ರಯತ್ನ ಮಾಡಬಹುದು. ಅವಶ್ಯಕವಾಗಿ. ಒಂದು ಕಾಲದಲ್ಲಿ ಒಬ್ಬ ರಾಜ ಇದ್ನಂತೆ. ಅವನ ಭಯದಿಂದ ಪೂರ್ತಿ ಊರು ನಡುಗ್ತಾ ಇತ್ತಂತೆ. ಒಂದು ಸಲ ಒಬ್ಬ ಸಾಮಾನ್ಯ ಕುರಿ ಕಾಯೋನು ಅವರ ಕೈಯಿಂದ ಬಟ್ಟೆಗಳನ್ನು ಒಗ್ಸದ್ನಂತೆ. ತನ್ನ ಕೆಟ್ಟ ಕಾಲುಗಳಿಗೆ ಮಾಲಿಶ್ ಮಾಡಿಸದ್ನಂತೆ, ಚಪ್ಪಲಿ ಒರೆಸೋ ಹಾಗೆ ಮಾಡದ್ನಂತೆ. ಇವನ್ಗಂತೂ ಎಲ್ಲ ಗೊತ್ತಿದೆ. ಆ ರಾಜನ ಹೆಸರೇನಂದ್ರೆ... ಸಾಕು ನಿಲ್ಸು, ತುಂಬಿದೆ. ಚೀಲ ತುಂಬಿದೆ, ಇದು ತುಂಬಿದೆ. ಆದ್ರೆ ಇನ್ನು 2 ಚೀಲಗಳು ಬಾಕಿ ಇದೆ ಮಹಾರಾಜ. ಒಂದು ಕಾಲದಲ್ಲಿ ಒಬ್ಬ ಸುಂದರವಾದ ಮಹಾರಾಣಿ ಇದ್ಲಂತೆ. ಆದ್ರೆ ಒಂದು ದಿನ ಅವಳು ಒಬ್ಬ ಸಾಮಾನ್ಯ ಕುರಿ ಕಾಯೋನ ಮಾತು ಕೇಳ್ಕೊಂಡು ಅವನ ಹರಿದಿರೋ ಬಟ್ಟೆಗಳನ್ನ ಒಲದ್ಲಂತೆ. ಜೊತೆಗೆ ಕುರಿಗಳ ಕೂದಲನ್ನು ಕತ್ತರಿಸಿದ್ಲಂತೆ. ಅವರ ಹೆಸರೇನಾಗಿತ್ತು ಅಂದ್ರೆ... ಸಾಕ್, ನಿಲ್ಸು ನಿಲ್ಸು ಅದನ್ನ. ಸಾಕು ಸಾಕು.
ಇದು ಒಂದು ಕಾಲದ ಮಾತು. ಒಬ್ಬಳು ಸುಂದರವಾದ ರಾಜಕುಮಾರಿ ಇದ್ಲಂತೆ. ಅವಳಿಗೆ ಕುರಿ ಕಾಯೋನ್ ಮೇಲೆ ಪ್ರೀತಿಯಾಗಿ ಹೋಯ್ತು. ಅವನನ್ನ ಭೇಟಿ ಮಾಡೋದಕ್ಕೆ ಪ್ರತಿದಿನ ಅವಳು ವನಕ್ಕೆ ಬಂದಿದ್ಲಂತೆ. ಸಾಕು ಸಾಕು. ಶಬಾಷ್, ನೀನ್ ಈ ಪರೀಕ್ಷೆನಲ್ಲೂ ಉತ್ತೀರ್ಣನಾಗಿದ್ದೀಯಾ. ನೀನು ನಿಜಕ್ಕೂ ತುಂಬಾನೇ ಬುದ್ಧಿಶಾಲಿ, ಸಂದೇಹನೇ ಇಲ್ಲ. ನಮ್ಮ ರಾಜ್ಕುಮಾರಿಗೆ ನಿನಗಿಂತ ಒಳ್ಳೆ ವರ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ವಾಮ, ಕೀರ್ತಿಯಂತೂ ತುಂಬಾ ಬುದ್ಧಿಶಾಲಿ ಆಗಿದ್ದ. ಅಮ್ಮ, ರಾಜ ತನ್ನ ಪ್ರಾಮಿಸ್ ಮುರಿಯಕ್ಕೆ ತುಂಬಾ ಪ್ರಯತ್ನ ಪಟ್ಟ. ಆದ್ರೆ ನೀವ್ ಮಾತ್ರ ಮುರಿಬೇಡಿ ಪ್ಲೀಸ್. ನಾನ್ ಕತೆ ಹೇಳಿ ನನ್ ಪ್ರಾಮಿಸ್ ನ ಪೂರ್ತಿ ಮಾಡಿದೀನಿ. ನೀವ್ ಸಾಯಂಕಾಲ ಕತೆ ಹೇಳ್ತೀನಿ ಅಂತ ಅಲ್ವಾ ಪ್ರಾಮಿಸ್ ಮಾಡಿದ್ದು? ಇವಾಗ ಮಧ್ಯಾಹ್ನ. ಹಾಗಾದ್ರೆ ನೀವು ಸಾಯಂಕಾಲ ಕೂಡ ಇನ್ನೊಂದ್ ಕತೆ ಹೇಳ್ಬೇಕು. ನೀವು ಪ್ರಾಮಿಸ್ ನ ಮುರಿಯಕ್ಕಾಗಲ್ಲ ಅಮ್ಮ. ಆಯ್ತು ಆಯ್ತು, ಸರಿ ಸರಿ, ಸಂಜೆನೂ ಕತೆ ಹೇಳ್ತೀನಿ. If you like this video, subscribe to our channel Murthy Media. ಮಾತು ಮಾತಲ್ಲಿ ತಕ್ಷಣ ಬೀಳುತ್ತೆ ಹನಿಯು, ಅದುವೆ ಪಿಸು ಮಾತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೆ ಈಗ ಸಿಹಿ ಕಹಿ ರುಚಿಗಾಗಿ. ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ, ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ. ಕವಿದ ಕಥೆಯು ಅರಿಕದಿಂದ ಕಥೆಯು, ನಾನು ಅದೇ ಪರಿಮಳ ಹರಿದು. ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ, ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ. ಬೆರಳನ್ನು ಹಿಡಿದು ಜೊತೆಯಾಗಿ ನಡೆವೆ, ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ. ಅಂಗಳದ ಮಣ್ಣಲ್ಲಿ ಪರಿಮಳ ಮನದಲ್ಲಿ ಕವಿದ ಕಥೆಯು